ನಮಸ್ಕಾರ ಸ್ನೇಹಿತರೆ. ಈ ಕಥೆಯಲ್ಲಿ ಹೇಳಿದಂಥ 5 ವಿಷಯಗಳನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ಜೀವನದಲ್ಲಿ ಯಾವುದೇ ಕಷ್ಟ ಬರುವುದಿಲ್ಲ. ಅವರು ಯಾವುದೇ ಅಪಾಯದಲ್ಲಿ ಸಿಲುಕಿಕೊಳ್ಳದೆ ತುಂಬಾ ಹುಷಾರಾಗಿರುತ್ತಾರೆ. ಹಾಗೆ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತಾರೆ. ಇದು ಪ್ರತಿ ಮನುಷ್ಯನಿಗೂ ಗೊತ್ತಿರಬೇಕಾದಂಥ 5 ಮುಖ್ಯ ವಿಷಯಗಳು. ಕತೆ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಒಂದು ಹಳ್ಳಿಯಲ್ಲಿ ವಿಕ್ರಮ್ ಎಂಬ ಒಬ್ಬ ಯುವಕ ವಾಸವಿದ್ದ. ಅವನಿಗೆ ಯಾವ ಕೆಲಸ ಮಾಡೋಕ್ಕೂ ಬರುತ್ತಿರಲಿಲ್ಲ. ಅಷ್ಟು ವಯಸ್ಸಾದರೂ ಯಾವ ಕೆಲಸ ಮಾಡುವ ಯೋಗ್ಯತೆ ಇಲ್ಲದಿರುವ ಮಗನನ್ನು ನೋಡಿದ ಅವನ ತಂದೆ ಕೋಪದಿಂದ ಅವನನ್ನು ಕರೆದು, ನೋಡಪ್ಪ, ಇಷ್ಟು ವಯಸ್ಸಾದರೂ ನಿನಗೆ ಯಾವ ಕೆಲಸ ಮಾಡುವ ಯೋಗ್ಯತೆ ಇಲ್ಲ. ನಿನ್ನ ವಯಸ್ಸಿನವರೆಲ್ಲ ಏನೇನೋ ಕೆಲಸ ಮಾಡಿ ಕೈ ತುಂಬ ಹಣ ದುಡಿಯುತ್ತಿದ್ದಾರೆ. ನಾನು ನಿನಗೆ 4 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ. ಅದನ್ನು ತೆಗೆದುಕೊಂಡು ನಗರಕ್ಕೆ ಹೋಗಿ ಯಾವುದಾದರೂ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡು ಎಂದು ಹೇಳಿದ. ವಿಕ್ರಮ್ ಅದೇ ರೀತಿ ಆ 4 ನಾಣ್ಯಗಳನ್ನು ತೆಗೆದುಕೊಂಡು ನಗರಕ್ಕೆ ಹೊರಟಿರುವಾಗ ದಾರಿಯಲ್ಲಿ ಅವನಿಗೊಬ್ಬ ಸಾಧು ಕಾಣಿಸಿದರು. ಹೇಗೋ ಇಬ್ಬರು ಒಂದೇ ಕಡೆ ಹೋಗುತ್ತಿದ್ದೀವಿ, ಮಾತನಾಡಿಕೊಂಡು ಹೋದರೆ ಸುಸ್ತಾಗುವುದಿಲ್ಲ ಅಂದುಕೊಂಡು ವಿಕ್ರಮ್ ಆ ಸಾಧು ಹತ್ತಿರ ಅವನನ್ನವನು ಪರಿಚಯಿಸಿಕೊಂಡ. ಆ ಸಾಧು ಅವನನ್ನು ಆಶೀರ್ವದಿಸಿ ಮೌನವಾಗಿ ನಡೆಯೋಕೆ ಶುರು ಮಾಡಿದರು. ಸ್ವಲ್ಪ ದೂರ ಹೋದ ಮೇಲೆ ವಿಕ್ರಮ್ ಸಾಧು ಹತ್ತಿರ, ಗುರುಗಳೇ, ಹೇಗೋ ಇಬ್ಬರು ತುಂಬಾ ದೂರ ಹೋಗಬೇಕು. ನೀವು ಯಾವುದಾದರೂ ಒಂದು ನೀತಿ ಕಥೆಯನ್ನು ಹೇಳಿ. ಆ ಕತೆ ಜೀವನದಲ್ಲಿ ನನಗೆ ಉಪಯೋಗವಾಗಬೇಕು ಎಂದು ಕೇಳಿದ. ಅದಕ್ಕೆ ಆ ಸಾಧು, ನೋಡಪ್ಪ, ನಾನು ಯಾರಿಗೂ ಸುಮ್ಮನೆ ಕತೆ ಹೇಳಲ್ಲ. ಒಂದು ಕತೆ ಹೇಳೋಕೆ 1 ಚಿನ್ನದ ನಾಣ್ಯ ತೆಗೆದುಕೊಳ್ಳುತ್ತೇನೆ. ನೀನು ನನಗೆ 1 ಚಿನ್ನದ ನಾಣ್ಯ ಕೊಟ್ಟರೆ 1 ಕತೆ ಹೇಳುತ್ತೇನೆ ಎಂದು ಹೇಳಿದ. ಅವರ ಮಾತುಗಳನ್ನು ಕೇಳಿದ ವಿಕ್ರಮ್, ಜೀವನದಲ್ಲಿ ಉಪಯೋಗವಾಗುವ ಕತೆ ಅಂದ ಮೇಲೆ ಅದಕ್ಕೆ ಬೆಲೆ ಕೊಡಲೇಬೇಕು. ನನ್ನ ಹತ್ತಿರ 4 ನಾಣ್ಯಗಳಿದೆ. ಇದರಲ್ಲಿ 1 ನಾಣ್ಯ ಕೊಟ್ಟು ಕತೆ ಕೇಳೋಣ ಅಂದುಕೊಂಡು ಆ ಸಾಧುವಿಗೆ 1 ಚಿನ್ನದ ನಾಣ್ಯ ಕೊಟ್ಟು, ಈಗ ಕತೆ ಹೇಳಿ ಗುರುಗಳೇ ಎಂದು ಕೇಳಿದ. ಆ ನಾಣ್ಯ ತೆಗೆದುಕೊಂಡ ಸಾಧು, ನೋಡಪ್ಪ, ಈಗ ನಿನಗೊಂದು ಮಾತು ಹೇಳುತ್ತೇನೆ. ಇದು ಜೀವನದಲ್ಲಿ ನಿನಗೆ ತುಂಬಾ ಉಪಯೋಗವಾಗುತ್ತೆ. ನೀನು ನಗರದಲ್ಲಿ ಕೆಲಸ ಮಾಡೋಕೆ ಹೊರಟಿದ್ದೀಯ. ಈ ಮಾತು ಚೆನ್ನಾಗಿ ನೆನಪಿಟ್ಟುಕೋ. ಅಲ್ಲಿ ನಿನಗೆ ದೊಡ್ಡ ಕೆಲಸ ಸಿಗಲಿಲ್ಲ ಅಂತ ಸುಮ್ಮನೆ ಕೂರಬೇಡ. ಯಾವ ಕೆಲಸ ಸಿಗುತ್ತೋ ಅದನ್ನೇ ಮಾಡು. ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಭೇದ ಭಾವ ಮಾಡಬೇಡ ಅಂದರು. ಆಗ ವಿಕ್ರಮ್, ಸರಿ ಗುರುಗಳೇ, ನೀವು ಹೇಳಿದಂತೆ ಮಾಡುತ್ತೇನೆ. ಈಗ ಕತೆ ಹೇಳಿ ಎಂದು ಕೇಳಿದ. ಆಗ ಆ ಸಾಧು, ಕುಮಾರ, ಇದೇ ಕತೆ. ಕತೆ ಮುಗಿಯಿತು ಎಂದು ಹೇಳಿದರು. ಆಗ ವಿಕ್ರಮ್, ಗುರುಗಳೇ, ನೀವು ತಮಾಷೆ ಮಾಡುತ್ತಿದ್ದೀರಾ. ನಾನು ಕೇಳಿದ್ದು ಕತೆ, ಉಪದೇಶ ಅಲ್ಲ. ನೀವು ಹೇಳಿದ್ದು ಉಪದೇಶ, ಕತೆ ಅಲ್ಲ ಎಂದು ಹೇಳಿದ. ಆಗ ಸಾಧು, ನೋಡಪ್ಪ, ಇದೇ ಕತೆ. ನೀನು ಕೂಡ ಕೇಳಿದೆ ತಾನೆ. 1 ಕತೆಗೆ 1 ನಾಣ್ಯ ತೆಗೆದುಕೊಳ್ಳುತ್ತೇನೆ. ನಿನಗೆ ಇನ್ನೊಂದು ಕತೆ ಬೇಕು ಅಂದರೆ ಇನ್ನೊಂದು ಚಿನ್ನದ ನಾಣ್ಯ ಕೊಡು ಎಂದು ಕೇಳಿದರು. ಆಗ ವಿಕ್ರಮ್ ಮತ್ತೆ ಇನ್ನೊಂದು ಚಿನ್ನದ ನಾಣ್ಯ ಕೊಟ್ಟು, ಈಗಲಾದರೂ ಉಪದೇಶ ಅಲ್ಲದೆ ಕತೆ ಹೇಳಿ ಗುರುಗಳೇ ಎಂದು ಕೇಳಿದ. ಆಗ ಆ ಸಾಧು, ಜೀವನದಲ್ಲಿ ನಿನ್ನದಲ್ಲದ ಸೊತ್ತಿನ ಮೇಲೆ ಆಸೆ ಪಡಬೇಡ. ನಿನ್ನದ್ದು ಅಲ್ಲದಿರುವಾಗ ಅದು ಮಣ್ಣಿಗೆ ಸಮಾನವಾಗಿ ನೋಡಬೇಕು. ಇತರರ ಸೊತ್ತಿನ ಮೇಲೆ ಆಸೆ ಪಡುವುದು ಅಥವಾ ಅದನ್ನು ದೋಚುವ ಪ್ರಯತ್ನ ಮಾಡುವುದು ಜೀವನದಲ್ಲಿ ಮಾಡಬೇಡ ಎಂದು ಹೇಳಿದರು. ಆಗ ವಿಕ್ರಮ್, ಗುರುಗಳೇ, ನೀವು ಮತ್ತೆ ಮತ್ತೆ ಉಪದೇಶ ಮಾತ್ರ ಹೇಳುತ್ತಿದ್ದೀರಿ, ಕತೆ ಹೇಳುತ್ತಿಲ್ಲ. ಆದರೂ ಒಂದೊಂದು ಚಿನ್ನದ ನಾಣ್ಯ ಕೂಡ ತೆಗೆದುಕೊಳ್ಳುತ್ತಿದ್ದೀರಿ. ಬೇರೆ ಏನನ್ನಾದರೂ ಹೇಳಿ ಎಂದು ಕೇಳಿದ. ಆಗ ಸಾಧು, ನೋಡಪ್ಪ, ಜ್ಞಾನಕ್ಕೆ ಸಮಾನವಾದ ಧನ ಈ ಲೋಕದಲ್ಲಿ ಯಾವುದೂ ಇಲ್ಲ.
ಜ್ಞಾನಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ. ಅದರ ಬೆಲೆ ಮನುಷ್ಯನಿಗೆ ಯಾವಾಗ ಗೊತ್ತಾಗುತ್ತದೆ ಅಂದರೆ, ಅವನು ಯಾವುದಾದರೂ ಆಪತ್ತಿನಲ್ಲಿ ಸಿಲುಕಿಕೊಂಡಿದ್ದಾಗ ಅವನ ಜ್ಞಾನ ಅವನನ್ನು ಆಪತ್ತಿನಿಂದ ಕಾಪಾಡುತ್ತದಲ್ಲ, ಆಗ ಅವನಿಗೆ ಜ್ಞಾನದ ಬೆಲೆ ಗೊತ್ತಾಗುತ್ತದೆ ಎಂದರು. ಆಗ ವಿಕ್ರಮ್, ಗುರುಗಳೇ, ನಿಮ್ಮ ಉಪದೇಶ ಕೂಡ ಚೆನ್ನಾಗೇ ಇದೆ. ನಾನು ಇನ್ನೊಂದು ನಾಣ್ಯ ಕೊಡುತ್ತೇನೆ. ಕಥೆನೋ ಉಪದೇಶನೋ ಏನೋ ಒಂದು ಹೇಳಿ ಎಂದು ಕೇಳಿದ. ಆಗ ಆ ಸಾಧು, ನೋಡಪ್ಪ, ನಿನಗೆ ಜೀವನದಲ್ಲಿ ಯಾರದೋ ಒಬ್ಬರ ರಹಸ್ಯ ತಿಳಿದಿದೆ ಅಂದುಕೋ. ಅದನ್ನು ನೀನು ಯಾರಿಗೂ ಕೂಡ ಹೇಳಬಾರದು. ಅದು ನಿನ್ನ ಮನಸ್ಸಿನಲ್ಲೇ ಇಟ್ಟುಕೊಳ್ಳಬೇಕು ಅಂದರು. ಆಗ ವಿಕ್ರಮ್, ಅಯ್ಯೋ, ಹಣ ಬೇಕಾದರೆ ಮತ್ತೆ ದುಡಿಯಬಹುದು. ಮತ್ತೆ ಇಂಥ ಒಳ್ಳೆ ಮಾತುಗಳು ನನಗೆ ಯಾರು ತಾನೇ ಹೇಳಿಕೊಡುತ್ತಾರೆ ಅಂದುಕೊಂಡು ಅವನ ಹತ್ತಿರ ಇದ್ದಂತ ಕೊನೆ ಚಿನ್ನದ ನಾಣ್ಯವನ್ನು ಕೂಡ ಸಾಧುಗೆ ಕೊಟ್ಟು, ಗುರುಗಳೇ, ಇನ್ನೊಂದು ಉಪದೇಶ ಹೇಳಿ ಎಂದು ಕೇಳಿದ. ಆಗ ಆ ಸಾಧು, ನೋಡಪ್ಪ, ನೀನು ದಾರಿಯಲ್ಲಿ ಹೋಗುವಾಗ ಯಾರಾದರೂ ಒಬ್ಬ ವ್ಯಕ್ತಿ ಪ್ರೀತಿಯಿಂದ ನಿನ್ನನ್ನು ಕರೆದರೆ ನಿನಗೆ ಎಷ್ಟೇ ಕೆಲಸವಿದ್ದರೂ ಪಕ್ಕಕ್ಕಿಟ್ಟು ಅವರ ಹತ್ತಿರ ಹೋಗು. ನೀನು ಅವರ ಜೊತೆ ಕಳೆಯುವಂತ 2 ನಿಮಿಷ ಅವರಿಗೆ ಸಂತೋಷ ಕೊಡುತ್ತದೆ. ಹಾಗೆ ನಿನಗೂ ಕೂಡ ಜೀವನದಲ್ಲಿ ಉಪಯೋಗವಾಗುತ್ತದೆ ಎಂದು 4ನೇ ಉಪದೇಶ ಕೂಡ ಹೇಳಿದರು. ಆಗ ವಿಕ್ರಮ್, ಗುರುಗಳೇ, ನಿಮ್ಮ ಒಂದೊಂದು ಮಾತು ಒಂದೊಂದು ಮುತ್ತಿನಂತಿದೆ. ನನಗೆ ಇಂಥ ಉಪದೇಶಗಳು ಇನ್ನೂ ಹೆಚ್ಚು ಕೇಳುವ ಆಸೆ ಇದೆ. ಆದರೆ ನನ್ನ ಹತ್ತಿರ ಹಣ ಇಲ್ಲ ಎಂದು ಹೇಳಿದ. ಆಗ ಆ ಸಾಧು, ನೋಡಪ್ಪ, ಜ್ಞಾನವನ್ನು ಸುಮ್ಮನೆ ಪಡೆಯಬಾರದು. ಅದಕ್ಕೆ ಬೆಲೆ ಇರುವುದಿಲ್ಲ. ಆದರೆ ನಿನ್ನ ಹತ್ತಿರ ಇರುವ 4 ನಾಣ್ಯಗಳು ನನಗೆ ಕೊಟ್ಟುಬಿಟ್ಟೆ. ಹಾಗಾಗಿ ನಿನಗೋಸ್ಕರ ಕೊನೆಯದಾಗಿ ಒಂದು ಉಪದೇಶ ಕೊಡುತ್ತೇನೆ, ಕೇಳು. ಕೆಟ್ಟ ಬುದ್ಧಿ ಇರುವ ಹೆಂಗಸರನ್ನು ಯಾವಾಗಲೂ ಹತ್ತಿರ ಸೇರಿಸಬೇಡ. ಅಂತವರ ಮನಸ್ಸಿನಲ್ಲಿ ಯಾವ ಆಲೋಚನೆ ಇದೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಹೇಳಿದರು. ನೋಡಪ್ಪ, ನಾನು ನಿನಗೆ ಹೇಳಿದಂತಹ ಈ 5 ಉಪದೇಶಗಳು ತುಂಬಾ ಬೆಲೆ ಬಾಳುತ್ತದೆ. ಒಬ್ಬ ವ್ಯಕ್ತಿಯನ್ನು ಅಪಾಯದಲ್ಲಿ ಸಿಲುಕದಂತೆ ಕಾಪಾಡುತ್ತದೆ. ಹೇಗೋ ನಾವು ಮಾತಾಡುತ್ತಾ ನಗರಕ್ಕೆ ಬಂದು ಬಿಟ್ಟೆವು. ಇಲ್ಲೇ ನನ್ನ ಆಶ್ರಮ ಕೂಡ ಇದೆ. ನೀನಿನ್ನು ನಿನ್ನ ಕೆಲಸ ನೋಡಿಕೋ ಎಂದು ಹೇಳಿ ಆ ಸಾಧು ಅವರ ಆಶ್ರಮಕ್ಕೆ ಹೊರಟು ಹೋದರು. ಇನ್ನು ವಿಕ್ರಮ್ ಅವನ ಮನಸ್ಸಿನಲ್ಲಿ, ಈ ಸಾಧು ನನ್ನ ಹತ್ತಿರ ಹಣ ಏಕೆ ತೆಗೆದುಕೊಂಡಿರಬಹುದು? ಅವರಿಗೆ ಅದರ ಅಗತ್ಯ ಇಲ್ಲವಲ್ಲ. ಅದರಲ್ಲೂ ಏನೋ ಒಂದು ಪರಮಾರ್ಥ ಇರಬೇಕು. ಮತ್ತೆ ಅವರನ್ನು ಭೇಟಿಯಾದಾಗ ಕೇಳೋಣ ಅಂದುಕೊಂಡು ನಗರದೊಳಗೆ ಪ್ರವೇಶಿಸಿದ. ಇನ್ನು ವಿಕ್ರಮನ ಕೈಯಲ್ಲಿ ಬಿಡುಗಾಸು ಇಲ್ಲ. ಯಾರೂ ಕೆಲಸ ಕೂಡ ಕೊಡಲಿಲ್ಲ. ಹೀಗೆ ಅವನು ಕೆಲಸ ಹುಡುಕುವಾಗ ಆನಂದ್ ಎಂಬ ಒಬ್ಬ ವ್ಯಕ್ತಿ ಪರಿಚಯವಾದ. ಆತ ಮಹಾರಾಜರ ಹತ್ತಿರ ಕುದುರೆಗಳನ್ನು ನೋಡಿಕೊಳ್ಳುವ ಕೆಲಸ ಮಾಡುತ್ತಾನೆ. ಆತ ವಿಕ್ರಮನೊಂದಿಗೆ, ನೋಡು, ನಾನು ಮಹಾರಾಜರ ಕುದುರೆಗಳನ್ನು ನೋಡಿಕೊಳ್ಳುತ್ತೇನೆ. ನನ್ನ ತಾಯಿ ಪಕ್ಕದ ಊರಿನಲ್ಲಿದ್ದಾಳೆ. ಆಕೆಗೆ ಆರೋಗ್ಯ ಸರಿಯಿಲ್ಲ. ಕೆಲ ದಿನಗಳು ನಾನು ಅಮ್ಮನ ಜೊತೆ ಇದ್ದು ನೋಡಿಕೊಳ್ಳಬೇಕು. ಮಹಾರಾಜರಿಗೆ ಈ ವಿಷಯ ಹೇಳಿದರೆ ನನ್ನ ಜಾಗದಲ್ಲಿ ಇನ್ನೊಬ್ಬರನ್ನು ಇರಿಸಿ ಹೋಗುವಂತೆ ಹೇಳಿದರು. ಹೇಗೋ ನಿನಗೂ ಕೂಡ ಕೆಲಸ ಇಲ್ಲವಲ್ಲ. 1 ತಿಂಗಳ ಕಾಲ ನೀನು ನನ್ನ ಜಾಗದಲ್ಲಿದ್ದು ಕುದುರೆಗಳನ್ನು ನೋಡಿಕೊ. 1 ತಿಂಗಳ ನಂತರ ನಾನು ಮತ್ತೆ ನನ್ನ ಕೆಲಸಕ್ಕೆ ಹಿಂದಿರುಗಿ ಬರುತ್ತೇನೆ. ನಿನ್ನ ಕೈಯಲ್ಲಿ 1 ತಿಂಗಳ ಸಂಬಳ ಕೂಡ ಇರುತ್ತದೆ. ಅದರಿಂದ ಯಾವುದಾದರೂ ವ್ಯಾಪಾರ ಶುರು ಮಾಡು, ಅಥವಾ ಎಲ್ಲಾದರೂ ಮನೆ ಮಾಡಿಕೊಂಡು ಕೆಲಸ ಹುಡುಕು ಎಂದು ಹೇಳಿದ. ಅವನ ಮಾತನ್ನು ಕೇಳಿದ ವಿಕ್ರಮನಿಗೆ ಚಿಕ್ಕ ಕೆಲಸ ಅಥವಾ ದೊಡ್ಡ ಕೆಲಸ, ಯಾವ ಕೆಲಸ ಸಿಕ್ಕರೂ ಮಾಡು ಎಂದು ಸಾಧು ಹೇಳಿದ ಉಪದೇಶ ನೆನಪಾಯಿತು. ಕೆಲಸ ಹುಡುಕಿಕೊಂಡು ತಿರುಗಾಡುವುದಕ್ಕಿಂತ ಸಿಕ್ಕ ಕೆಲಸವನ್ನು ಮಾಡೋಣ ಅಂದುಕೊಂಡು ಸರಿ ಎಂದು ಹೇಳಿದ. ಆನಂದ್ ವಿಕ್ರಮನನ್ನು ಮಹಾರಾಜರಿಗೆ ಪರಿಚಯಿಸಿ ಹೊರಟು ಹೋದ. ಆ ಮಹಾರಾಜ ತುಂಬಾನೇ ಬುದ್ಧಿವಂತ, ಜೊತೆಗೆ ಧರ್ಮಾತ್ಮ. ಅವನಿಗೆ ಒಬ್ಬಳೇ ಮಗಳು. ಅವಳೆಂದರೆ ಮಹಾರಾಜನಿಗೆ ಪ್ರಾಣ. ಇನ್ನು ಮಹಾರಾಜನಿಗೆ
ಕುದುರೆ ಸವಾರಿ ಅಂದರೆ ತುಂಬಾ ಇಷ್ಟ. ರಾಜನ ಹತ್ತಿರ ಎಷ್ಟೋ ಕುದುರೆಗಳಿದ್ದವು. ಅವುಗಳನ್ನು ನೋಡಿಕೊಳ್ಳಲು ಎಷ್ಟೋ ಜನ ಕೆಲಸದವರಿದ್ದರು. ಅವರಲ್ಲೊಬ್ಬನೇ ಆನಂದ್. ಈಗ ಅವನ ಜಾಗದಲ್ಲಿ ವಿಕ್ರಮ್ ಬಂದಿದ್ದಾನೆ. 10 ಕುದುರೆಗಳಿಗೆ ಒಬ್ಬ ಕೆಲಸದವನಿದ್ದ. ಇನ್ನು ವಿಕ್ರಮ್ ಕುದುರೆಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಬಿಡುವಿನ ಸಮಯದಲ್ಲಿ ಬೇರೆ ಕೆಲಸದವರನ್ನು ಪರಿಚಯಿಸಿಕೊಳ್ಳಲು ಹೋದ. ಆದರೆ ಅವರೆಲ್ಲರೂ ಕೂಡ ಕುಡಿಯುತ್ತಾ ಕುಳಿತಿದ್ದರು. ಕುದುರೆಗಳಿಗೆ ಇನ್ನೂ ಊಟ ಹಾಕಿರಲಿಲ್ಲ. ವಿಕ್ರಮ್ ಅವರೊಂದಿಗೆ, ನಿಮ್ಮ ಕುದುರೆಗಳು ತುಂಬಾ ಕಿರುಚುತ್ತಿವೆ, ಅವುಗಳಿಗೆ ತುಂಬಾ ಹಸಿವಾಗಿರಬೇಕು ಎಂದು ಹೇಳಿದ. ಅದಕ್ಕವರು, ನಾವು ಕುದುರೆಗಳಿಗೆ ಊಟ ಹಾಕಿ ಆಯ್ತು, ಬಿಡುವಿನ ಸಮಯದಲ್ಲಿ ಇಲ್ಲಿ ಕುಳಿತುಕೊಂಡು ಕುಡಿಯುತ್ತಿದ್ದೀವಿ, ಬೇಕಾದರೆ ನೀನು ಕೂಡ ನಮ್ಮ ಜೊತೆ ಬಂದು ಕುಳಿತುಕೋ ಎಂದು ಹೇಳಿದರು. ಅವರ ಪಕ್ಕದಲ್ಲಿ ಕುದುರೆಗಳಿಗೆ ಹಾಕುವಂತ ಧಾನ್ಯಗಳ ಮೂಟೆಗಳಿತ್ತು. ಅದನ್ನು ನೋಡಿದ ವಿಕ್ರಮ್ ಅವರೊಂದಿಗೆ, ಮಹಾರಾಜರು ಪ್ರತಿದಿನ ಕುದುರೆಗಳಿಗೆ ಬೇಕಾದಷ್ಟು ಧಾನ್ಯಗಳನ್ನು ಮಾತ್ರ ಕೊಡುತ್ತಾರೆ, ಈ ಧಾನ್ಯಗಳು ಎಲ್ಲಿಂದ ಬಂತು ಎಂದು ಕೇಳಿದ. ಅದಕ್ಕೆ ಆ ವ್ಯಕ್ತಿಗಳು, ನೋಡು, ಮಹಾರಾಜರು ಕೊಡುವ ಧಾನ್ಯಗಳಲ್ಲಿ ಅರ್ಧ ಕುದುರೆಗಳಿಗೆ ಹಾಕಿ ಅರ್ಧ ನಾವು ಮತ್ತೆ ಅಂಗಡಿಯಲ್ಲಿ ಮಾರುತ್ತೇವೆ, ಇದರಿಂದ ಬೇಕಾದಷ್ಟು ಹಣ ಬರುತ್ತೆ. ಇಲ್ಲಿ ಎಲ್ಲರೂ ಅದೇ ಕೆಲಸ ಮಾಡುತ್ತಾರೆ, ನೀನು ಬೇಕಾದರೂ ಅದೇ ರೀತಿ ಮಾಡು, ಆದರೆ ಈ ವಿಷಯ ಮಹಾರಾಜರಿಗೆ ಮಾತ್ರ ಗೊತ್ತಾಗಬಾರದು ಎಂದು ಹೇಳಿದರು. ಇನ್ನು ವಿಕ್ರಮ್ ಅವನ ಮನಸ್ಸಿನಲ್ಲಿ, ಇವರು ಹೇಳೋದು ಕೂಡ ನಿಜಾನೇ, ಹೇಗೋ ನಾನು 1 ತಿಂಗಳು ಮಾತ್ರ ಇಲ್ಲಿ ಕೆಲಸ ಮಾಡುತ್ತೀನಿ, ಅಷ್ಟರೊಳಗೆ ಕೈಲಾದಷ್ಟು ಹಣ ಸಂಪಾದನೆ ಮಾಡಿಕೊಳ್ಳಬೇಕು, ಆಗಲೇ ನಾನು ವ್ಯಾಪಾರ ಶುರು ಮಾಡೋಕೆ ಸಾಧ್ಯವಾಗುತ್ತೆ ಅಂದುಕೊಂಡ. ಆದರೆ ಅವನಿಗೆ ಸಾಧು ಹೇಳಿದಂತ 2ನೇ ಉಪದೇಶ ನೆನಪಾಯಿತು. ಬೇರೆಯವರ ವಸ್ತು ಮಣ್ಣಿಗೆ ಸಮಾನ, ಇತರರನ್ನು ಮೋಸ ಮಾಡುವುದು ಅಥವಾ ಇತರರ ವಸ್ತುವಿನ ಬಗ್ಗೆ ಆಲೋಚನೆ ಮಾಡಬಾರದು ಎಂದು ಸಾಧು ಹೇಳಿದ ಮಾತು ನೆನಪಾಗಿ ಕುದುರೆಯ ಊಟ ಕದಿಯುವ ಆಲೋಚನೆಯನ್ನು ಅಲ್ಲೇ ಬಿಟ್ಟುಬಿಟ್ಟ. ಇತರೆ ಕುದುರೆಗಳಿಗೆ ಹೋಲಿಸಿಕೊಂಡರೆ ವಿಕ್ರಮನ ಕುದುರೆಗಳು ಮಾತ್ರ ಗಟ್ಟುಮುಟ್ಟಾಗಿ ಕಾಣುತ್ತಿದ್ದವು. ಒಂದು ದಿನ ಮಹಾರಾಜ ಮಂತ್ರಿಯೊಂದಿಗೆ, ನಾನು ನಾಳೆ ಕುದುರೆ ಸವಾರಿ ಮಾಡಬೇಕು, ನಮ್ಮ ಆಸ್ಥಾನದಲ್ಲಿರುವ ಎಲ್ಲಾ ಕುದುರೆಗಳನ್ನು ಮೈದಾನಕ್ಕೆ ಕರೆತನ್ನಿ ಎಂದು ಹೇಳಿದ. ಮಂತ್ರಿ ಅದೇ ವಿಷಯವನ್ನು ಕುದುರೆಗಳು ನೋಡಿಕೊಳ್ಳುವವರಿಗೆ ತಿಳಿಸಿದ. ಎಲ್ಲರೂ ಅವರವರ ಕುದುರೆಗಳನ್ನು ಚೆನ್ನಾಗಿ ಅಲಂಕರಿಸಿ ಮೈದಾನಕ್ಕೆ ಕರೆತಂದರು. ಮಹಾರಾಜ ಆ ಕುದುರೆಗಳನ್ನು ನೋಡಿ ತುಂಬಾನೇ ಆಶ್ಚರ್ಯಗೊಂಡ. ಎಲ್ಲಾ ಕುದುರೆಗಳು ತುಂಬಾ ಸುಸ್ತಾಗಿ ಬಲಹೀನವಾಗಿ ಕಾಣಿಸಿದವು. ಆದರೆ ವಿಕ್ರಮ್ ನೋಡಿಕೊಳ್ಳುತ್ತಿದ್ದ 10 ಕುದುರೆಗಳು ಮಾತ್ರ ತುಂಬಾ ಶಕ್ತಿಯುತವಾಗಿ ಗಟ್ಟುಮುಟ್ಟಾಗಿ ಕಾಣುತ್ತಿದ್ದವು. ಅದನ್ನು ನೋಡಿ ಮಹಾರಾಜ ಕೋಪದಿಂದ, ಇಲ್ಲೇನು ನಡೆಯುತ್ತಿದೆ, ಕುದುರೆಗಳಿಗೆ ಪ್ರತಿದಿನ ಬೇಕಾಗುವಷ್ಟು ಆಹಾರ ಕೊಡುತ್ತಿದ್ದೀಯಾ ಇಲ್ಲವಾ ಎಂದು ಮಂತ್ರಿಯನ್ನು ಗದರಿದ. ಅದಕ್ಕೆ ಮಂತ್ರಿ, ಮಹಾರಾಜರೇ, ಎಲ್ಲರಿಗೂ ಸಮಾನವಾಗಿ ಆಹಾರ ಕೊಡುತ್ತಿದ್ದೇನೆ, ಈ ಬದಲಾವಣೆ ಹೇಗಾಯಿತು ಎಂದು ಗೊತ್ತಿಲ್ಲ ಎಂದು ಹೇಳಿದ. ಮಹಾರಾಜ ವಿಕ್ರಮನನ್ನು ಪಕ್ಕಕ್ಕೆ ಕರೆದು, ನೋಡು, ನಾನು ಎಲ್ಲಾ ಕುದುರೆಗಳಿಗೆ ಸಮಾನವಾಗಿ ಆಹಾರ ಕೊಡುತ್ತಿದ್ದೀನಿ, ಆದರೆ ಎಲ್ಲಾ ಕುದುರೆಗಳು ಬಲಹೀನವಾಗಿದ್ದರೆ ಕೇವಲ ನಿನ್ನ 10 ಕುದುರೆಗಳು ಮಾತ್ರ ತುಂಬಾ ಶಕ್ತಿಯುತವಾಗಿ ಕಾಣುತ್ತಿದೆ, ಇಲ್ಲೇನು ನಡೆಯುತ್ತಿದೆ ಹೇಳು ಎಂದು ಕೇಳಿದ. ಆಗ ವಿಕ್ರಮ್, ಮಹಾರಾಜ, ನಾನು ಈ ವಿಷಯ ಹೇಳಬೇಕು ಅಂದರೆ ನೀವು ಉಳಿದ ಎಲ್ಲಾ ಕೆಲಸದವರನ್ನು ಇಲ್ಲಿಗೆ ಕರೆಸಿ ಎಂದು ಕೇಳಿದ. ಮಹಾರಾಜ ಅದೇ ರೀತಿ ಎಲ್ಲಾ ಕೆಲಸದವರನ್ನು ಕರೆದು, ಈಗ ಹೇಳು ಎಂದು ವಿಕ್ರಮನನ್ನು ಕೇಳಿದ. ಆಗ ವಿಕ್ರಮ್, ಪ್ರಭುಗಳೇ, ಈ ಎಲ್ಲರೂ ಕೂಡ ನೀವು ಕುದುರೆಗಳಿಗಂತ ಕೊಡುವ ಧಾನ್ಯದಲ್ಲಿ ಅರ್ಧ ಮಾತ್ರ ಕುದುರೆಗಳಿಗೆ ಕೊಟ್ಟು ಉಳಿದ ಅರ್ಧ ಧಾನ್ಯಗಳನ್ನು ಅಂಗಡಿಯಲ್ಲಿ ಮಾರುತ್ತಿದ್ದಾರೆ, ಹಾಗಾಗಿ ಅವರ ಕುದುರೆಗಳು ಬಲಹೀನವಾಗಿದೆ. ನಾನು ಎಲ್ಲಾ ಧಾನ್ಯಗಳನ್ನು ಸರಿಯಾಗಿ ಕುದುರೆಗಳಿಗೆ ಕೊಡುತ್ತಿದ್ದೀನಿ, ಹಾಗಾಗಿ ನನ್ನ ಕುದುರೆಗಳು ಗಟ್ಟುಮುಟ್ಟಾಗಿದೆ ಎಂದು ಹೇಳಿದ. ಆಗ ಮಹಾರಾಜ ಅವರೆಲ್ಲರನ್ನೂ ಬಾಯಿಗೆ ಬಂದಂತೆ ಬೈದು, ನಿಮ್ಮ ಈ ತಪ್ಪಿಗೆ ಘೋರವಾದ ಶಿಕ್ಷೆ ಕೊಡುತ್ತೇನೆ ಅಂದ.
ಆಗ ವಿಕ್ರಮ್, ಪ್ರಭುಗಳೇ, ಈ ಒಂದು ಸಲ ಇವರನ್ನು ಕ್ಷಮಿಸಿ, ಇನ್ನೊಂದು ಸಲ ಈ ತಪ್ಪು ಮಾಡದಂತೆ ಇವರನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ. ವಿಕ್ರಮ್ ಮಾತಿಗೆ ಮರ್ಯಾದೆ ಕೊಟ್ಟು ಮಹಾರಾಜ ಅವರನ್ನು ಕ್ಷಮಿಸಿದ. ಬಳಿಕ ವಿಕ್ರಮನನ್ನು ಅಶ್ವಶಾಲೆಯ ಮುಖ್ಯ ಅಧಿಕಾರಿಯಾಗಿ ನೇಮಿಸಿದ. ಇನ್ನು ಮುಂದೆ ಯಾರೇನು ತಪ್ಪು ಮಾಡದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಈಗ ನಿನಗೆ ತಿಂಗಳಿಗೆ 2000 ಚಿನ್ನದ ನಾಣ್ಯಗಳು ಸಿಗುತ್ತಿದೆ. ಆದರೆ ಇನ್ನು ಮುಂದೆ ನಿನ್ನ ಸಂಬಳ ತಿಂಗಳಿಗೆ 5000 ಚಿನ್ನದ ನಾಣ್ಯಗಳು ಎಂದು ಹೇಳಿ ಕೈಯಲ್ಲಿರುವ ಒಂದು ಉಂಗುರವನ್ನು ಕೂಡ ವಿಕ್ರಮನಿಗೆ ಕೊಟ್ಟು, ನೀನು ನನ್ನನ್ನು ಯಾವಾಗ ಭೇಟಿಯಾಗಬೇಕು ಅಂದುಕೊಂಡರೂ ಈ ಉಂಗುರವನ್ನು ದ್ವಾರಪಾಲಕರಿಗೆ ತೋರಿಸಿ ನೇರವಾಗಿ ಬಂದು ನನ್ನನ್ನು ಭೇಟಿಯಾಗಬಹುದು ಎಂದು ಹೇಳಿದ. ಅಂದಿನಿಂದ ವಿಕ್ರಮ್ ಕುದುರೆಗಳನ್ನು ಇನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಕೆಲಸದವರು ಧಾನ್ಯಗಳನ್ನು ಕದಿಯದಂತೆ ಜಾಗೃತೆ ವಹಿಸಿದ. ಇದರಿಂದ ಎಲ್ಲಾ ಕುದುರೆಗಳು ಕೂಡ ಕೆಲವೇ ದಿನಗಳಲ್ಲಿ ಬಲವಾಗಿ ತಯಾರಾದವು. 1 ತಿಂಗಳು ಇದೇ ರೀತಿ ಕಳೆಯಿತು. ಆನಂದ್ ಹಿಂದಿರುಗಿ ಬಂದ. ಎಲ್ಲ ಕೆಲಸದವರು ಆನಂದನ ಹತ್ತಿರ ನಡೆದ ವಿಷಯವನ್ನು ಹೇಳಿದರು. ಆಗ ಆನಂದ್, ನೀವೇನು ಚಿಂತೆ ಮಾಡಬೇಡಿ, ಹೇಗೋ ನಾನು ಬಂದಾಯ್ತು, ಅವನು ಹೊರಟು ಹೋಗುತ್ತಾನೆ ಎಂದು ಹೇಳಿದ. ಅದಕ್ಕೆ ಆ ಕೆಲಸದವರು, ಇಲ್ಲ ಇಲ್ಲ, ಈಗ ಅವನು ನಮಗೆ ಅಧಿಕಾರಿ, ನಿನ್ನ ಕೆಲಸವೇ ಬೇರೆ, ಅವನ ಕೆಲಸವೇ ಬೇರೆ, ಹಾಗಾಗಿ ಅವನು ಎಲ್ಲೂ ಕೂಡ ಹೋಗುವುದಿಲ್ಲ ಎಂದು ಹೇಳಿದರು. ಆನಂದ್ ಅಲ್ಲಿಂದ ವಿಕ್ರಮನನ್ನು ನೋಡಲು ಬಂದ. ವಿಕ್ರಮ್ ಆನಂದನನ್ನು ನೋಡಿ ತುಂಬಾನೇ ಸಂತೋಷಿಸಿದ. ಆದರೆ ಆನಂದನಿಗೆ ಮಾತ್ರ ವಿಕ್ರಮ್ ಮೇಲೆ ಅಸೂಯೆ ಉಂಟಾಯಿತು. ಅದು ಮಾತ್ರವಲ್ಲದೆ ಅವನು ಸಹ ಕುದುರೆಗಳಿಗೆ ಹಾಕುವಂತ ಧಾನ್ಯಗಳನ್ನ ಮಾರಿ ಹಣ ಸಂಪಾದನೆ ಮಾಡುತ್ತಿದ್ದ. ಈಗ ಅದು ಕೂಡ ನಿಂತು ಹೋಯಿತು. ಹೇಗಾದರೂ ವಿಕ್ರಮನನ್ನು ಅಲ್ಲಿಂದ ಓಡಿಸಬೇಕು ಎಂದು ತೀರ್ಮಾನಿಸಿಕೊಂಡ. ಇತ್ತ ಯುವರಾಣಿ ಹಾಗೂ ಆನಂದ್ ತುಂಬಾ ದಿನಗಳಿಂದ ಪ್ರೀತಿ ಮಾಡುತ್ತಿದ್ದರು. ಆನಂದ್ ಬಂದಿರುವ ವಿಷಯ ತಿಳಿದುಕೊಂಡ ಯುವರಾಣಿ ಆ ರಾತ್ರಿ ಗುಟ್ಟಾಗಿ ಅವನ ಕೋಣೆಯೊಳಗೆ ಹೋದಳು. ಇಬ್ಬರು ಪ್ರೀತಿಯಿಂದ ಮಾತನಾಡುತ್ತಿದ್ದರು. ಆನಂದನ ಹತ್ತಿರ ಮಾತನಾಡಲು ವಿಕ್ರಮ್ ಅವನ ಕೋಣೆಯ ಹತ್ತಿರ ಬಂದ. ಆದರೆ ಯಾವುದೋ ಹೆಣ್ಣಿನ ಧ್ವನಿ ಕೇಳಿ ಕಿಟಕಿಯಿಂದ ನೋಡಿದ. ಒಳಗೆ ಯುವರಾಣಿ ಇರುವುದು ನೋಡಿ ಮೌನವಾಗಿ ಅಲ್ಲಿಂದ ಅವನ ಕೋಣೆಗೆ ವಿಕ್ರಮ್ ಹೊರಟು ಹೋದ. ಇತ್ತ ಆನಂದ್ ಯುವರಾಣಿಯೊಂದಿಗೆ, ನೋಡು, ಈ ವಿಕ್ರಮ್ ಇಲ್ಲಿರುವವರೆಗೂ ನಾವಿಬ್ಬರು ಭೇಟಿಯಾಗುವುದು ಕಷ್ಟ. ಮಹಾರಾಜರು ನನಗಿಂತಲೂ ದೊಡ್ಡ ಕೆಲಸವನ್ನು ಅವನಿಗೆ ಕೊಟ್ಟಿದ್ದಾರೆ. ಇದು ನನಗೆ ಸ್ವಲ್ಪವೂ ಹಿಡಿಸುತ್ತಿಲ್ಲ. ನೀನೇ ಏನಾದರೂ ಮಾಡಿ ಅವನನ್ನು ಇಲ್ಲಿಂದ ಓಡಿಸಬೇಕು ಎಂದು ಹೇಳಿದ. ಆಗ ಯುವರಾಣಿ, ಆನಂದ, ನೀನೇನು ಚಿಂತೆ ಮಾಡಬೇಡ, ಹೇಗಾದರೂ ನಾನು ಅವನಿಗೆ ಮರಣ ಶಿಕ್ಷೆ ಬೀಳುವಂತೆ ಮಾಡುತ್ತೇನೆ ಅಂದಳು. ಇತ್ತ ವಿಕ್ರಮ್ ಅವನ ಮನಸ್ಸಿನಲ್ಲಿ, ಏನಿದು ಅಸಹ್ಯ, ದೇವರಂತ ಮಹಾರಾಜರಿಗೆ ಮೋಸ ಮಾಡಿ ಅವರ ಮಗಳು ಕೇವಲ ಕುದುರೆ ನೋಡಿಕೊಳ್ಳುವವನನ್ನು ಪ್ರೀತಿಸುತ್ತಿದ್ದಾಳೆ. ಅಷ್ಟೇ ಅಲ್ಲದೆ ಅವನ ಜೊತೆ ಶಾರೀರಿಕ ಸಂಬಂಧ ಕೂಡ ಇಟ್ಟುಕೊಂಡಿದ್ದಾಳೆ. ಈ ವಿಷಯ ನಾನು ಹೇಗಾದರೂ ಮಹಾರಾಜರಿಗೆ ಹೇಳಬೇಕು ಅಂದುಕೊಂಡು ಆಸ್ಥಾನದ ಕಡೆ ಹೊರಟ. ಆದರೆ ದಾರಿಯಲ್ಲಿ ಯಾರದಾದರೂ ಗುಪ್ತ ವಿಷಯ ತಿಳಿದಾಗ ಯಾರಿಗೂ ಹೇಳಬಾರದು, ಅದನ್ನು ನಿನ್ನ ಮನಸ್ಸಿನಲ್ಲೇ ಇಟ್ಟುಕೋ ಎಂದು ಸಾಧು ಹೇಳಿದ ಉಪದೇಶ ನೆನಪಾಯಿತು. ಹಾಗಾಗಿ ಅವನು ಕೋಣೆಗೆ ಹಿಂದಿರುಗಿ ಬಂದು ಬಿಟ್ಟ. ಇತ್ತ ಯುವರಾಣಿ ಕಾಪಾಡಿ ಕಾಪಾಡಿ ಎಂದು ಜೋರಾಗಿ ಕೂಗಲು ಶುರು ಮಾಡಿದಳು. ಮಹಾರಾಜ ಓಡಿ ಬಂದು ಏನಾಯಿತು ಎಂದು ಕೇಳಿದ. ಅಪ್ಪ, ನೀವು ಹೊಸದಾಗಿ ಕೆಲಸಕ್ಕೆ ಇಟ್ಟುಕೊಂಡಿರುವ ವಿಕ್ರಮ್ ನನ್ನನ್ನು ಅತ್ಯಾಚಾರ ಮಾಡಲು ಇಲ್ಲಿಗೆ ಬಂದಿದ್ದ. ನೀವವನಿಗೆ ಉಂಗುರ ಕೊಟ್ಟಿದ್ದರಿಂದಲೇ ಇಷ್ಟೆಲ್ಲ ನಡೆಯಿತು. ನಾನು ಕಿರುಚಾಡಿದ್ದರಿಂದ ಅವನು ಕಿಟಕಿಯಿಂದ ಧುಮುಕಿ ಆಚೆ ಓಡಿ ಹೋದ ಎಂದು ಹೇಳಿದಳು. ಮಗಳ ಮಾತು ಕೇಳಿ ವಿಕ್ರಮನ ಮೇಲೆ ವಿಪರೀತವಾಗಿ ಕೋಪಗೊಂಡು, ನೀನು ಚಿಂತಿಸಬೇಡ, ಅವನನ್ನು ಈಗಲೇ ಇಲ್ಲಿ ಕರೆಸುತ್ತೇನೆ ಅಂದ ಮಹಾರಾಜ. ಅದಕ್ಕೆ ಯುವರಾಣಿ, ಅಪ್ಪ, ಅವನನ್ನು ವಿಚಾರಿಸಿ ಪ್ರಯೋಜನವಿಲ್ಲ. ನೀವವನಿಗೆ ಮರಣ ಶಿಕ್ಷೆ ಹಾಕುವವರೆಗೂ
ನಾನು ಅನ್ನ ನೀರು ಮುಟ್ಟುವುದಿಲ್ಲ ಅಂದಳು. ನಿನಗಿಂತಲೂ ಏನೂ ನನಗೆ ದೊಡ್ಡದಲ್ಲ, ನಾಳೆ ಅವನಿಗೆ ಮರಣ ಶಿಕ್ಷೆ ಹಾಕುತ್ತೇನೆ ಎಂದು ಹೇಳಿ ಮಹಾರಾಜ ಅಲ್ಲಿಂದ ಹೊರಟು ಹೋದ. ತಂದೆ ಮಾತನ್ನು ಕೇಳಿದ ಯುವರಾಣಿ ತುಂಬಾನೇ ಸಂತೋಷಿಸಿದಳು. ಇನ್ನು ನನಗೂ ನನ್ನ ಪ್ರೀತಿಗೂ ಯಾರೂ ಅಡ್ಡ ಬರುವುದಿಲ್ಲ ಅಂದುಕೊಂಡಳು. ಇತ್ತ ಅವನ ಅಂತಃಪುರಕ್ಕೆ ಬಂದ ಮಹಾರಾಜ, ನಾಳೆ ಎಲ್ಲರ ಮುಂದೆ ನಾನವನಿಗೆ ಮರಣದಂಡನೆ ಹಾಕಿದರೆ ಎಲ್ಲರಿಗೂ ಕಾರಣ ಕೊಡಬೇಕು, ಆಗ ನನ್ನ ಮರ್ಯಾದೆ ಹೋಗುತ್ತೆ, ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಕೂಡ ಬರಲ್ಲ ಎಂದು ಯೋಚಿಸುತ್ತಿರುವಾಗ ಅವನಿಗೊಂದು ಉಪಾಯ ಹೊಳೆಯಿತು. ಎಲ್ಲರಿಗೂ ತಿಳಿಯುವಂತೆ ಮರಣದಂಡನೆ ಹಾಕುವುದಕ್ಕಿಂತ ಗುಟ್ಟಾಗಿ ಬೇರೆಯವರ ಕೈಯಲ್ಲಿ ಅವನ ಪ್ರಾಣ ತೆಗೆಸೋಣ ಅಂದುಕೊಂಡ. ಆಗಲೇ ಅವನಿಗೆ ಊರಾಚೆ ಇರುವ ಒಬ್ಬ ಕಸುಬ ನೆನಪಾದ. ಇವನ ಪ್ರಾಣ ತೆಗೆಯಲು ಆ ಕಸುಬನೇ ಸರಿ ಅಂದುಕೊಂಡು ಮಾರನೆಯ ದಿನ ಗುಟ್ಟಾಗಿ ಮಹಾರಾಜ ಅವನನ್ನು ಭೇಟಿಯಾದ. ಮಹಾರಾಜ ಅವನೊಂದಿಗೆ, ನೋಡು, ನಾಳೆ ಬೆಳಿಗ್ಗೆ ಒಬ್ಬ ವ್ಯಕ್ತಿ ನಿನ್ನ ಹತ್ತಿರ ಬರುತ್ತಾನೆ, ನೀನವನ ತಲೆಯನ್ನು ಕತ್ತರಿಸಬೇಕು. ಅದರ ನಂತರ ಇನ್ನೊಬ್ಬ ವ್ಯಕ್ತಿ ಬರುತ್ತಾನೆ, ಅವನ ಕೈಯಲ್ಲಿ ಆ ತಲೆಯನ್ನು ಕೊಟ್ಟು ಕಳಿಸು. ಈ ವಿಷಯ ಯಾರಿಗಾದರೂ ಗೊತ್ತಾದರೆ ನಿನಗೆ ಮರಣದಂಡನೆ ಹಾಕುತ್ತೇನೆ. ಹಾಗೆ ಈ ಕೆಲಸ ಮಾಡಿದರೆ ನಿನಗೆ 1,000 ಚಿನ್ನದ ನಾಣ್ಯಗಳು ಕೂಡ ಕೊಡುತ್ತೇನೆ ಎಂದು ಹೇಳಿದ ಮಹಾರಾಜ. ಮಹಾರಾಜನ ಮಾತನ್ನು ತಿರಸ್ಕರಿಸಲಾಗದೆ ಕಸುಬ ಒಪ್ಪಿಕೊಂಡ. ಆಸ್ಥಾನಕ್ಕೆ ಹಿಂದಿರುಗಿ ಬಂದ ಮಹಾರಾಜ ವಿಕ್ರಮನನ್ನು ಕರೆದು, ನೋಡು, ಊರಾಚೆ ಇರುವ ಒಬ್ಬ ಕಸುಬ ನಿನಗೊಂದು ವಸ್ತು ಕೊಡುತ್ತಾನೆ, ಅದನ್ನು ನೀನು ಗುಟ್ಟಾಗಿ ನನ್ನ ಹತ್ತಿರ ತರಬೇಕು, ಇದರ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಹೇಳಿದ. ಸರಿ ಎಂದು ಹೇಳಿ ವಿಕ್ರಮ ಹೋದ. ದಾರಿಯಲ್ಲಿ ಇಬ್ಬರು ಸಾಧುಗಳು ಕಾಣಿಸಿಕೊಂಡು ವಿಕ್ರಮನನ್ನು ಕರೆದು, ಕುಮಾರ, ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೋ, ನಾವು ನಿನಗೆ ಕೆಲವು ಒಳ್ಳೆ ಮಾತುಗಳನ್ನು ಹೇಳುತ್ತೇವೆ ಅಂದರು. ಯಾವುದೇ ಕೆಲಸದಲ್ಲಿದ್ದರೂ ಯಾರಾದರೂ ಕರೆದಾಗ ಹೋಗಬೇಕು ಎಂದು ಸಾಧು ಹೇಳಿದಂತ ಉಪದೇಶ ನೆನಪಾಗಿ ವಿಕ್ರಮ ಅಲ್ಲಿ ಕುಳಿತುಕೊಂಡ. ಇದೇ ರೀತಿ ತುಂಬಾ ಸಮಯ ಕಳೆದು ಹೋಯಿತು. ಇಷ್ಟೊತ್ತಿಗೆ ಕಸುಬ ವಿಕ್ರಮನ ತಲೆ ಕತ್ತರಿಸಿರುತ್ತಾನೆ ಅಂದುಕೊಂಡ ಮಹಾರಾಜ ಆನಂದನನ್ನು ಕರೆದು, ನೀನು ಊರಾಚೆ ಇರುವ ಕಸುಬನ ಹತ್ತಿರ ಹೋಗು, ಅವನೊಂದು ಚೀಲವನ್ನು ಕೊಡುತ್ತಾನೆ, ಅದನ್ನು ಗುಟ್ಟಾಗಿ ನನ್ನ ಹತ್ತಿರ ತೆಗೆದುಕೊಂಡು ಬಾ ಎಂದು ಹೇಳಿದ. ಮಹಾರಾಜ ಹೇಳಿದ ವ್ಯಕ್ತಿ ಇವನೇ ಇರಬಹುದು ಅಂದುಕೊಂಡು ಕಸುಬ ಆನಂದನ ತಲೆಯನ್ನು ಕತ್ತರಿಸಿ ಚೀಲದಲ್ಲಿ ಸುತ್ತಿ ಒಂದು ಮೂಲೆಯಲ್ಲಿಟ್ಟ. ಸ್ವಲ್ಪ ಹೊತ್ತಿನ ಬಳಿಕ ವಿಕ್ರಮ ಕಸುಬನ ಹತ್ತಿರ ಹೋಗಿ, ನೀನು ಯಾವುದೋ ವಸ್ತು ಕೊಡುವುದಾಗಿ ಮಹಾರಾಜರು ಹೇಳಿದ್ದರು, ಕೊಡು ಎಂದು ಕೇಳಿದ. ಕಸುಬ ಆನಂದನ ತಲೆ ಇರುವ ಚೀಲವನ್ನು ವಿಕ್ರಮನಿಗೆ ಕೊಟ್ಟು ಕಳಿಸಿದ. ವಿಕ್ರಮ್ ಆ ಚೀಲವನ್ನು ತಂದು ಮಹಾರಾಜನಿಗೆ ಕೊಟ್ಟ. ವಿಕ್ರಮನನ್ನು ನೋಡಿದ ಮಹಾರಾಜ ತುಂಬಾನೇ ಆಶ್ಚರ್ಯಗೊಂಡ. ಆ ಚೀಲವನ್ನು ತೆಗೆದು ನೋಡಿದ. ಅದರೊಳಗೆ ಆನಂದ್ ತಲೆ ಇತ್ತು. ಅದನ್ನು ನೋಡಿ ಎಲ್ಲರೂ ಕೂಡ ಗಡಗಡ ನಡುಗಿದರು. ಅಲ್ಲಿಗೆ ಬಂದ ಯುವರಾಣಿ ಆನಂದ್ ತಲೆಯನ್ನು ನೋಡಿ ಜೋರಾಗಿ ಗೋಳಾಡಲು ಶುರು ಮಾಡಿದಳು. ಅಯ್ಯಯ್ಯೋ, ಎಷ್ಟೊಂದು ಅನ್ಯಾಯ ನಡೆದು ಹೋಯಿತು. ನಿನಗೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡಿದೆ. ನಿನ್ನ ಪ್ರೀತಿಗಾಗಿ ಹೆತ್ತ ತಂದೆಯನ್ನೇ ಮೋಸ ಮಾಡಿದೆ. ಇವನ ಮೇಲೆ ಅಪವಾದ ಹಾಕಿ ಇವನನ್ನು ಕೊಲ್ಲೋಣ ಅಂದುಕೊಂಡೆ. ಈಗ ನೀನೇ ನನ್ನನ್ನು ಮೋಸ ಮಾಡಿ ಹೊರಟು ಹೋದೆ. ಈಗ ಯಾರಿಗೋಸ್ಕರ ನಾನು ಬದುಕಲಿ ಎಂದು ಅವಳ ಮನಸ್ಸಿನಲ್ಲಿರುವುದೆಲ್ಲ ಹೊರಹಾಕಿದಳು. ಮಗಳ ಮಾತುಗಳನ್ನು ಕೇಳಿಸಿಕೊಂಡ ಮಹಾರಾಜನಿಗೆ ತುಂಬಾನೇ ಆಶ್ಚರ್ಯವಾಯಿತು. ಧರ್ಮಾತ್ಮನಾದ ಮಹಾರಾಜ ಮಾಡದ ತಪ್ಪಿಗೆ ಒಬ್ಬ ಅಮಾಯಕನನ್ನು ಕೊಂದು ಬಿಡುತ್ತಿದ್ದೆ ಎಂದು ತುಂಬಾನೇ ನೊಂದುಕೊಂಡ. ಇಷ್ಟರಲ್ಲಿ ಅಲ್ಲೇ ಇರುವ ಚಾಕುವಿನಿಂದ ಚುಚ್ಚಿಕೊಂಡು, ಆನಂದ್ ಇಲ್ಲದ ಜೀವನ ನನಗೆ ಬೇಡ ಎಂದು ಯುವರಾಣಿ ಪ್ರಾಣ ಬಿಟ್ಟಳು. ನೋವಿನ ಮೇಲೆ ನೋವು, ಪೆಟ್ಟಿನ ಮೇಲೆ ಪೆಟ್ಟು ತಿಂದ ಮಹಾರಾಜ ಪೂರ್ತಿಯಾಗಿ ದುಃಖದಲ್ಲಿ ಮುಳುಗಿ ಹೋದ. ಒಂದು ದಿನ ಸಭೆಯನ್ನು ಕರೆದು, ನನಗೆ ವಾರಸ ಯಾರೂ ಇಲ್ಲ, ಒಬ್ಬ ಒಳ್ಳೆ ಉತ್ತಮನನ್ನು ಅಳಿಯನಾಗಿ ತಂದುಕೊಂಡು ಅವನಿಗೆ ರಾಜ್ಯ ಕೊಡೋಣ ಅಂದುಕೊಂಡೆ. ಆದರೆ ಈಗ
ನನಗೆ ಮಗಳೇ ಇಲ್ಲದಂತಾಯಿತು. ಹಾಗಾಗಿ ನಾನು ನೋಡಿರುವವರಲ್ಲಿ ಉತ್ತಮನಾದ ವಿಕ್ರಮ್ಗೆ ರಾಜ್ಯಭಾರ ವಹಿಸುತ್ತಿದ್ದೇನೆ ಎಂದು ಹೇಳಿ ವಿಕ್ರಮ್ಗೆ ಸಿಂಹಾಸನ ಬಿಟ್ಟುಕೊಟ್ಟ. ಈ ರೀತಿ ಮಹಾರಾಜ ಆದ ಮೇಲೂ ಕೂಡ ವಿಕ್ರಮ್ ಮನಸ್ಸಿನಲ್ಲಿ ಮಾತ್ರ ಒಂದು ಪ್ರಶ್ನೆ ಉಳಿದಿತ್ತು. ಅದೇನೆಂದರೆ, ಆ ಸನ್ಯಾಸಿ 4 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡಿದ್ದು ಏಕೆ ಎಂದು. ಹಾಗಾಗಿ ಅವನೇ ಖುದ್ದಾಗಿ ಸನ್ಯಾಸಿ ಆಶ್ರಮಕ್ಕೆ ಹೋಗಿ ಕಾರಣ ಕೇಳಿದ. ಆಗ ಸನ್ಯಾಸಿ, ಕುಮಾರ, ಈ ಪ್ರಪಂಚದಲ್ಲಿ ಜನರು ಹಣಕ್ಕೆ ಕೊಡುವಂತ ಮರ್ಯಾದೆ ಬೇರೆ ಯಾವುದಕ್ಕೂ ಕೊಡುವುದಿಲ್ಲ. ನಾನು ಹಣ ತೆಗೆದುಕೊಳ್ಳದೆ ಸುಮ್ಮನೆ ನಿನಗೆ ಉಪದೇಶ ಮಾಡಿದ್ದರೆ ನೀನು ಆ ಕ್ಷಣವೇ ಅದನ್ನು ಮರೆತು ಹೋಗುತ್ತಿದ್ದೆ. ಆದರೆ ಹಣ ಕೊಟ್ಟು ತಿಳಿದುಕೊಂಡ ಉಪದೇಶವಾದ್ದರಿಂದ ಇದುವರೆಗೂ ನೀನು ನೆನಪಿಟ್ಟುಕೊಂಡು ಅದನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವೆ. ನೀನು ನನಗೆ ಕೊಟ್ಟಂತ 4 ಚಿನ್ನದ ನಾಣ್ಯಗಳು ಇನ್ನೂ ನನ್ನ ಹತ್ತಿರಾನೇ ಇದೆ. ಅದರ ಅಗತ್ಯ ನನಗಿಲ್ಲ. ನೀನೇ ಯಾರಿಗಾದರೂ ಕೊಟ್ಟು ಬಿಡು ಎಂದು ಹೇಳಿ ಆ 4 ನಾಣ್ಯಗಳನ್ನು ವಿಕ್ರಮ್ಗೆ ಹಿಂದಿರುಗಿಸಿದರೂ ಸಾಧು. ಅಂದಿನಿಂದ ವಿಕ್ರಮ್ ನ್ಯಾಯವಾಗಿ ರಾಜ್ಯಭಾರ ಮಾಡಿದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.